ವಿವೇಕ ಚೂಡಾಮಣಿಯ 8ನೇ ಶ್ಲೋಕವನ್ನು ನಾವೀಗ ನೋಡೋಣ. ಮೇಲಿನ ಶ್ಲೋಕಗಳಲ್ಲಿ ಭಗವತ್ಪಾದರು ಮುಕ್ತಿಯ ಮಹತ್ವವನ್ನ ಹೇಳಿದ್ರು. ಅದು ಪಡೆಯೋದಕ್ಕೆ ಯಾವುದರಿಂದ ನಾವು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಜ್ಞಾನದಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ರು. ಈಗ ಜ್ಞಾನವನ್ನ ಹೇಗೆ ಪಡಿಬೇಕು ಅನ್ನೋದನ್ನ ಈ ಮುಂದಿನ ಶ್ಲೋಕಗಳಲ್ಲಿ ವಿವರಿಸಿದ್ದಾರೆ. ಈಗ 8ನೇ ಶ್ಲೋಕವನ್ನ ನೋಡೋಣ. ಅತೋ ವಿಮುಕ್ತೈಃ ಪ್ರಯತೇತ ವಿದ್ವಾನ್ ಸನ್ಯಸ್ತ ಬಾಹ್ಯರ್ಥ ಸುಖ ಸ್ಪೃಹನ್ ಸಂತಂ ಮಹಾಂತಂ ಸಮುಪೇತ್ಯ ದೇಶಿಕಂ ತೇನೋಪದಿಷ್ಟಾರ್ಥ ಸಮಾಹಿತಾತ್ಮ. ಈ ಮೇಲಿನ ಶ್ಲೋಕದಲ್ಲಿ ಮುಕ್ತಿಯ ಮಹತ್ವವನ್ನ ತಿಳಿಸ್ಕೊಟ್ಟು ಮುಕ್ತಿಯನ್ನ ಪಡೆಯಲಿಕ್ಕೆ ಜ್ಞಾನ ಒಂದೇ ಸಾಧನ ಅಂತ ಹೇಳಿದ್ದಾರೆ. ಆ ಜ್ಞಾನವನ್ನ ಪಡೆಯಲಿಕ್ಕೆ ಹೇಗೆ ಅಂತ, ಅತಃ ಆದ್ದರಿಂದ, ವಿದ್ವಾನ್ ವಿವೇಕಿಯಾದವನು, ಬಾಹ್ಯರ್ಥ ಸುಖನ್ ಸ್ಪೃಹ ಸನ್ಯಸ್ತಃ ಹೊರಗಿನಿಂದ ಉಂಟಾಗ್ತಕ್ಕಂತಹ ಸುಖವನ್ನ ತ್ಯಜಿಸಿ, ಅದರ ಆಸೆಯನ್ನ ತ್ಯಜಿಸಿ, ಸಂತಂ ಮಹಾಂತಂ ಸತ್ಪುರುಷನಾದಂತಹ ಮಹಾತ್ಮನಾದಂತಹ ದೇಶಿಕಂ ಅಂದ್ರೆ ಗುರುವಿನ ಬಳಿ ಹೋಗಿ, ಸಮುಪೇತ್ಯ ದೇಶಿಕಂ ಸಾರಿ ಬಳಿ ಹೋಗಿ, ಅವನು ಆ ಗುರು ಏನನ್ನ ಉಪದೇಶಿಸ್ತಾರೋ ಆ ಉಪದೇಶದಲ್ಲಿ ನಮ್ಮ ಮನಸ್ಸನ್ನಿಟ್ಟು, ಸಮಾಹಿತಾತ್ಮ ಅಲ್ಲಿ ನಾವು ಮನಸ್ಸನ್ನ ಇಡಬೇಕು ಅನ್ನೋದನ್ನ ಹೇಳ್ತಾರೆ. ವಿವೇಕಿಯಾದಂತ ವ್ಯಕ್ತಿ ಅಂದ್ರೆ ಧನದಿಂದಾಗ್ಲಿ ಕರ್ಮದಿಂದಾಗ್ಲಿ ಸಿಗದೆ ಇರತಕ್ಕಂತ ಮುಕ್ತಿ ಜ್ಞಾನದಿಂದ ಅಂತ ಈಗ ತಿಳಿದಿದೆ. ಆದ್ದರಿಂದ ವಿವೇಕಿಯಾದವನು ಹೊರಗಿನ ನಿಂದ ಸುಖವನ್ನ ಬಯಸೋದನ್ನ ಬಿಟ್ಟು ಗುರುವಿನ ಬಳಿ ಹೋಗಿ ಆತ ಉಪದೇಶ ಮಾಡ್ತಕ್ಕಂಥ ಜ್ಞಾನದ ಕಡೆ ನಮ್ಮ ಮನಸ್ಸನ್ನ ಕೊಡಬೇಕು ಅಂತ ಈ ಶ್ಲೋಕದ ಅರ್ಥ. ಮುಂದಿನ ಶ್ಲೋಕವನ್ನ ಮತ್ತೆ ಮುಂದೆ ನೋಡೋಣ. ನಮಸ್ಕಾರ.